ದೇವ್ರು ಹೇಳಿದ್ರ ಕೆಟ್ಟದ ತಗೊಂಡು ನಿನ್ನ ಹಾಳಾಗೋಗು, ನೀನು ಶಾಪ ತಂದ್ಕೊ ಅಂತ ಹೇಳಿದ್ರ? ಎರಡು ಮಡಗಿದ್ದೀನಿ. ತಿನ್ಬೇಡ ಅಂತ ಹೇಳಿದ್ರ ದೇವರು? ಮೊದಲನೇದಾಗಿ ತಿನ್ಬೇಡ ಅಂತ ಹೇಳಿದ್ರು. ಇವಾಗ ಅಪ್ಪನ ಮಾತು ಕೇಳದೆ ನಿನ್ನ ಮಗ, ಕುಮಾರ್ ಮತ್ತು ಬಾಲಾಜಿಯವರೇ ಕೇಳಿಸ್ಕೊಳ್ಳಿ, ನಿಮ್ಮ ಮಗ ನಿಮ್ಮ ಮಾತನ್ನು ಕೇಳದೆ ಯಾವನು ಬರುವಂಥ ರೋಡಲ್ಲಿ ಹೋಗುವಂಥ ಯಾವೊಂದು ಮಾತು ಕೇಳಿ ತಪ್ಪು ಮಾಡ್ಕೊ ಬಂದರೆ ಏನಂತೀಯ? ಉಗಿತೀಯ, ಬೈತೀಯ. ಮತ್ತು ದೇವ್ರೇನು ಮಾಡಿದ್ರು? ಶಾಪ ಕೊಟ್ರ? ಹೇಳಿದ ಮಾತನ್ನ ಕೇಳದೆ ಬೀದಿಲಿ ಹೋಗುವಂಥ ಯಾವನೋ ಲೋಫರ್ ಮಾತು ಕೇಳ್ಕೊ ಬಂದು ತಪ್ಪು ಮಾಡ್ದಲ್ಲೋ ಅಂತ ಹೇಳ್ತಿರೋ ಇಲ್ವೋ? ಅದೇ ರೀತಿ ದೇವರು ಕೂಡ ಮಾಡಬೇಡ ಅಂತ ಹೇಳಿದ್ದಾರೆ ತಪ್ಪು. ಆ ಹಣ್ಣನ್ನು ಮುಟ್ಟಬೇಡ, ಹೋಗ್ಬೇಡ ಅಂತ ಹೇಳಿದ್ದಾರೆ ಹತ್ರ. ತಪ್ಪು ಮಾಡಿದ್ಮೇಲೆ ದೇವ್ರು ಕರ್ಕೊಂಡು ಏನೋ ಆಗಿದ್ದಾಯ್ತು ಅಂತ ಸಮಸ್ತ್ರ ಶಾಪ ಕೊಟ್ಟರು. ಏನು ದೇವ್ರ ಮನಸ್ಸು ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇರ್ತೀವಿ. ಮೂಢರು, ಅಜ್ಞಾನಿಗಳು, ದೇವ್ರ ಮನಸ್ಸೇನೋ ಅರ್ಥ ಆಗಲ್ಲ, ಬಾಯೇ ಬಂದ ಮಾತಾಡ್ತಾ ಇರ್ತೀವಿ. ದೇವರು ಸ್ವತಂತ್ರ ಕೊಟ್ಟಿದ್ದಾರೆ ನಮಗೆ. ನಾವು ಬುದ್ಧಿವಂತರಾಗಬೇಕು ಅಂತ ಅನೇಕ ತಿಂಗಳು ಅಲ್ಲಿ, ಅನೇಕ ವರ್ಷಗಳು, ಎಷ್ಟು ವರ್ಷ ಅಂತ ಬರ್ದಿಲ್ಲ, ಅನೇಕ ದಿನಗಳು ಅವ್ರ ಜೊತೆ ಕಾಲ ಕಳೆದಿದ್ದಾರೆ. ದೇವ್ರ ಜೊತೆ ಅವರು ಹೇಳಿದ್ದಾರೆ. ದೇವರು ಒಳ್ಳೆದರ ಕೆಟ್ಟದರ ಮರ ಇದೆಯಪ್ಪ, ಇದ್ರ ವೃಕ್ಷದ ಹಣ್ಣನ್ನು ನೀವು ತಿನ್ಬೇಡ ಅಂತ ಹೇಳಿದ್ದಾರೆ. ತಿನ್ಬೇಡ ಅಂತ ಹೇಳಿದ್ದಾರೆ. ಹೌದು ಹೇಳಿದ್ದಾರೆ. ಮತ್ತೆ ತಿಂದಿದ್ದಾನೆ ಯಾರು ತಪ್ಪು? ದೇವ್ರ ತಪ್ಪ? ದೇವ್ರ ಮೇಲೆ ನಿಂದೆ ಆಗ್ತೀಯಾ? ದೇವ್ರ ಮೇಲೆ ತಪ್ಪು ಹೊರಿಸ್ತೀಯಾ? ಅದಕ್ಕೂ ದೇವರು ಒಂದು ಮಾತು ಹೇಳಿದ್ದಾರೆ. ನಿನ್ನಂಥ ಮೂಢರಿಗೆ ಅರ್ಥ ಆಗಲಿ ಅನ್ನೋದಕ್ಕೆ ದೇವರು ಪ್ರತಿಯೊಂದು ಮಾತು ಬರೆಸಿದ್ದಾರೆ. ಒಂದ್ಸರಿ ಯಾಕೋಬನ ಪತ್ರಿಕೆ ನೋಡೋಣ. ಯಾಕೋಬನ ಪತ್ರಿಕೆನ ಒಂದ್ಸರಿ ನೋಡೋಣ, ಜ್ಞಾನವನ್ನು ತಂದುಕೊಳ್ಳೋಣ. ಪ್ರತಿಯೊಂದು ಪ್ರಶ್ನೆಗೆ ದೇವರ ಹತ್ರ ಉತ್ತರ ಇದೆ. ಹುಡುಕ್ಬೇಕು. ಹುಡುಕಿ ಹೇಳಿದ್ರೆ ಏನಾದರೂ ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿಲಿ ಇದ್ದೀವ ನಾವು? ಹಾಂ, ಕೇಳಿಸ್ಕೊಳ್ಳಿ. ಯಾಕೋಬ 1:13, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಕುಮಾರ್, ಬಾಲಾಜಿ, ಕಿವಿ ಇದ್ರೆ ಕೇಳಿಸ್ಕೊಳ್ಳಿ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಮೂಢರೇ ಕೇಳಿಸ್ಕೊಳ್ಳಿ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಸೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ. ಈ ಮರಣ ಎರಡನೇ ಮರಣ ನೀತಿವಂತರಿಗೂ ಬರುತ್ತೆ, ಅನೀತಿವಂತರಿಗೂ ಬರುತ್ತೆ. ಆದರೆ ದೇವರು ಹೇಳ್ತಾ ಇರೋದು ಈ ಮರಣ ಎರಡನೇ ಮರಣ. ನರಕದಲ್ಲಿ ಆತ್ಮ ಸಾಯುವುದಿಲ್ಲ.